ಆದರೆ ಅದರ ಮುಖಾಂತರ ಇಲ್ಲಿ ಬೇಕಾದ್ರೆ ಹೇಳ್ತೀನಿ. ಗೌರ್ಮೆಂಟ್ ಆಫ್ ಇಂಡಿಯಾ ಫಿಗರ್ಸ್ ಹೇಳಿದ್ರೆ ಅಮೆರಿಕದಲ್ಲಿ 9,85,000 ಜನ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ. ಆಯ್ತಾ, ಅಲ್ಲಿ ಅದು ಆಕ್ಟಿವ್ ಕೇಸಸ್ ಈಗ ಇರುವಂಥದ್ದು. ಬ್ರೆಜಿಲಲ್ಲಿ 11,73,000 ಇದ್ದಾರೆ. ಮೆಕ್ಸಿಕೋಲಿ 4,14,000. ವಿಯೆಟ್ನಾಮಲ್ಲಿ 9,39,000. ಸೊ ಈ ಥರ ಜರ್ಮನಿಲಿ 3,00,000. ಈ ಥರ ಭಾಳಷ್ಟು ಕಡೆ ಈಗಾಗಲೇ ಇದು ಈ ಒಂದು ಪರ್ಟಿಕ್ಯುಲರ್ ಏನು ಸ್ಟ್ರೇನ್ ಇದೆ ಅದು ವ್ಯಾಪಕವಾಗಿ ಹೋಗಿದೆ. ಆದರೆ ಇದು ಹಿಂದೆ ಆದಂಥ ಕೋವಿಡ್-1 ಮತ್ತು ಕೋವಿಡ್-2 ಅಲ್ಲಿ ಆಯ್ತಲ್ಲ, ಆ ಥರ ಪರಿಸ್ಥಿತಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಅನಾವಶ್ಯಕವಾಗಿ ಬೇರೆ ಬೇರೆ ನಿಬಂಧನೆಗಳು ಆಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನು ಹೇಳಿಲ್ಲ. ಮತ್ತು ನಾವು ಅವ್ರಿಗೆ ಕೇಳಿದ್ದೇವೆ, ಅವ್ರ ಮುಂದೆ ನಿಮಗೆ ತಿಳಿಸ್ತೀವಿ ಆ ಥರ ಇದ್ರೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಈಗ ಅಂತಾರಾಷ್ಟ್ರೀಯ ಏನು ಟ್ರಾವೆಲರ್ಸ್ ಇರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳಿಂದ ಬರ್ತಾರೆ ನಮ್ಮ ರಾಜ್ಯಕ್ಕೆ, ಅದರ ಬಗ್ಗೆ ಏನು ಮಾಡಬೇಕು ಅಂತ. ಸೊ ಅವರು ಅದರ ಬಗ್ಗೆ ಏನು ಈಗಿನ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿಬಂಧನೆಗಳು ಏನಿಲ್ಲ. ಮತ್ತು ಬಾರ್ಡರ್ ಏರಿಯಾಗಳಲ್ಲಿ ಈಗ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ ಇಲ್ಲೆಲ್ಲ ಈ ಬಾರ್ಡರ್ಸಲ್ಲಿ ಏನು ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಈಗ ಸದ್ಯಕ್ಕೆ ಏನೂ ನಿಬಂಧನೆಗಳು ಇಲ್ಲ. ಇದನ್ನು ನಾವು ಮುಖ್ಯವಾಗಿ ನಮ್ಮಲ್ಲಿ ಎಲ್ಲ ರೀತಿಯ ಇದಕ್ಕೆ ಅವರಿಗೆ ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡು, ಎಲ್ಲ ಅವಶ್ಯಕತೆ ಇರುವಂಥ ಔಷಧಿಗಳು, ಅವಶ್ಯಕತೆ ಇರತಕ್ಕಂಥ ಆಕ್ಸಿಜನ್ ಸಪ್ಲೈ, ಅವಶ್ಯಕ ಇರುವಂಥ ICUಗಳು, ವೆಂಟಿಲೇಟರ್ಸು, ಬೆಡ್ಸು, ಇದೆಲ್ಲ ಕೂಡ ಮಾಡ್ಕೊಂಡಿರಬೇಕು. ಯಾರಿಗೆ ಮತ್ತು ಟೆಸ್ಟಿಂಗನ್ನು ಹೆಚ್ಚು ಮಾಡ್ಕೊಳ್ಬೇಕು. ಈ ರೀತಿಯಾದಂಥ ಒಂದು ಕ್ರಮಗಳು ತಗೊಂಡು ಮುಂದುವರಿಸಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಜನ ತಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಂಡಿರಲಿ, ಓಡಾಡ್ಕೊಂಡಿರಲಿ, ಮತ್ತು ಯಾವುದೇ ಒಂದು ನಾವು ಆಚೆ ಹೋಗಬಾರ್ದು, ಓಡಾಡಬಾರ್ದು ಅಂತ ಏನು ಆ ಥರದ್ದು ಏನೂ ಇಲ್ಲ. ದಯವಿಟ್ಟು ನಿಮ್ಮ ಸಹಜ ಒಂದು ಜೀವನ ನಡೆಸ್ಕೊಂಡು ಹೋಗಿ.